ಹೇಳಿ ಸುದೀಪ್ ಸರ್ ಪಾಲಿಗೆ ಯಾರು ಅಟ್ರಾಕ್ಟ್, ಇವ್ರು ನೋಡಿದ ತಕ್ಷಣ ವಾವ್ ಅನ್ಸಿದ ವ್ಯಕ್ತಿತ್ವ ಯಾರು? ಮ್ಯಾನ್. ನನಗೆ ನೋಡಿದ ತಕ್ಷಣ ನಾನು ಇದೊಂದು ಚಿಕ್ಕ ಒಂದು ನರೇಟ್ ಮಾಡ್ತೀನಿ ನಮ್ಮೊಂದು ಇನ್ಸಿಡೆಂಟ್. ಓಕೆ, ಐ ವಾಸ್ ಪ್ರಾಬಬ್ಲಿ 6-7 years ಅರೌಂಡ್ ದಟ್ ಏಜ್, 7-8 ಅನ್ಕೊಳ್ಳಿ, 6-7 ಅಷ್ಟೇ ಮ್ಯಾಕ್ಸಿಮಮ್. ವೆರಿ ಯಂಗ್, ವೆರಿ ಮಸ್ಟ್ ಬಿ ದಿಸ್ ಮಚ್, 6-7 or 8-7. ಸೊ ಶಿವಮೊಗ್ಗದಲ್ಲಿ ನಮ್ಮ ತಂದೆದೊಂದು ಹೋಟೆಲ್ ಇತ್ತು, ಸೀ ಲಾರ್ಡ್. ಅಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡೋರು. ಆ್ಯಂಡ್ ನಮ್ಮ ತಂದೆದು ಅಡುಗೆ ಇತ್ತು. ಗೊತ್ತು ಸರ್, ನಾನು ಶಿವಮೊಗ್ಗದವಳು. ಅಲ್ಲ, ನನ್ನ ಬಗ್ಗೆ ಗೊತ್ತಿಲ್ವಲ್ಲ? ಗೊತ್ತು. ನಮ್ಮ ಹೋಟ್ಲ್ ಬಗ್ಗೆ ಗೊತ್ತಾ? ಉತ್ತರ ನೀವೇ ಕೊಟ್ಬಿಡಿ. ನೀವೇ ಹೇಳಿ. ಓಕೆ, ಸೊ ಆ ಹೋಟೆಲಲ್ಲಿ ಅಡುಗೆ ಚಾಸು, ಅಲ್ಲಿ ಏನೇ ಯಾರೇ ಊರಿಗೆ ಬಂದ್ರು ಅಲ್ಲಿಂದ ಒಂದು ಊಟ ತರಿಸೋರು. ಸಂಜೀವಪ್ಪ ತಂದ್ಬಿಡಿ. ಸೊ ನಮ್ಮ ತಂದೆ ದೊಡ್ಡ ಟಿಫನ್ ಕ್ಯಾರಿ ಎತ್ಕೊಂಡು ಹೋಗ್ಬೇಕಾದ್ರೆ ನಾನು ನನ್ನ ಕರ್ಕೊಂಡೋದ್ರು, ಕರ್ಕೊಂಡು ಹೋಗ್ತೇನೆ ಅಂತ. ಅಲ್ಲಿಂದ ಒಂದು ಕೆಮ್ಮನ್ಗುಂಡಿ ಅಂತ ಒಂದು ಜಾಗ, ಕೆಮ್ಮನ್ಗುಂಡಿ ಜಾಗಕ್ಕೆ ಹೋಗಿ ನಾವು ಶೂಟಿಂಗ್ ಮಾಡ್ತಾ ಇದ್ವಿ. ಶೂಟಿಂಗ್ ಮಾಡಬೇಕಾದ್ರೆ ಊಟ ಆಯಿತು, ಎಲ್ಲ ಆಯಿತು. ನೋಡಿದೆ ಈ ಕಡೆ ಆ ಕಡೆ. ಬಹುಶಃ ಮೊದಲನೇ ಬಾರಿಗೆ ನಾನು ಶೂಟಿಂಗ್ ಅಂತ ಹೋಗಿದ್ದು. ಎಲ್ಲ ಕಡೆ ಆ ಕಡೆ ತುಂಬ ಅದೇನೋ ಹೀಗೆ ಹಾಗೆ ಇರಬೇಕಾದ್ರೆ ಅಷ್ಟು ದೂರದಲ್ಲಿ ಒಂದು ಕಟ್ಟೆ ಮೇಲೆ ಒಬ್ಬರು ವ್ಯಕ್ತಿ ನಿಂತಿದ್ರು, ವೈಟ್ ಸೂಟ್ ಹಾಕೊಂಡು, ಅದನ್ನು ಸ್ಕಾರ್ಫ್ ಗೀರ್ಫ್ ಹಾಕೊಂಡು ಆ ಕಡೆ ತಿರುಗಿದ್ರು. ಅಂದರೆ ಕೆಮ್ಮನ್ಗುಂಡಿದ ಆ ಕಡೆ ವ್ಯೂ ನೋಡ್ತಾ ನಿಂತಿದ್ರು. ಶಾರ್ಟ್ ನಡೀತಾ ಇರಲಿಲ್ಲ, ನಿಂತಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಶಾರ್ಟ್ ರೆಡಿ ಅಂದಾಗ ಆ ವ್ಯಕ್ತಿ ತಿರುಗಿದ್ರು. ನಾನು ಆ ಥರ ಕಲರೇ ನೋಡಿರಲಿಲ್ಲ. ನಾವು ನೋಡಿದ್ದೆಲ್ಲ ಗೋಧಿ ಬಣ್ಣ. ಇದ್ಯಾರಿದು ಈ ಥರ ಇದ್ದಾರೆ? ನನಗೆ ಫಸ್ಟ್ ಇಂಪ್ರೆಸ್ ಆಗಿದ್ದು ದಟ್ ವಾಸ್ ವಿಷ್ಣು ಸರ್. ನನ್ನ ಅಂದರೆ ಒಬ್ಬ ಈ ರೀತಿನೂ ಕಲರ್ ಒಬ್ರು ಇರ್ತಾರ, ಈ ರೀತಿನೂ ಚೆನ್ನಾಗಿರ್ತಾರ ನೋಡೋಕ್ಕೆ ಅಂದ್ಬಿಟ್ಟು ಅಂತ. ಸೊ ಲೇಟರ್ ಹಿ ವಾಕ್ಡ್ ಅಪ್. ಅಲ್ಲಿ ಬಂದು ಒಂಚೂರು ತಲೆ ಎಲ್ಲ ಸೋರ್ಬಿಟ್ಟು ಹೋದ್ರು. ಐ ಕುಡ್ ನೆವರ್ ಫರ್ಗೆಟ್ ದ್ಯಾಟ್ ಮೂಮೆಂಟ್. ಆ್ಯಂಡ್ ಈ ಲುಕ್ ಜಸ್ಟ್ ಗಾರ್ಜಿಯಸ್. ನೀವು ನಮಗೆ ಹೇಳ್ತೀರಾ ಪ್ರೆಸೆಂಟೇಬಲ್ ಹಾಗೆ ಹೇಗೆ ಅಂತ. ಐ ಥಿಂಕ್ ವಿಷ್ಣು ಸರ್ ಇಸ್ ಯಂಗರ್ ಡೇಸ್, ಐ ಡೋಂಟ್ ಥಿಂಕ್ ಹಿ ಈಸ್ ಅನ್ಮ್ಯಾಚಬಲ್.